ಪ್ರಭು ಕ್ರಿಸ್ತನ ಸುಮಧುರ ನಾಮದಲ್ಲಿ ಮತ್ತೊಮ್ಮೆ ಪ್ರೀತಿಯ ದೈವಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ಪ್ರೀತಿಯ ವಂದನೆಯನ್ನು ತಿಳಿಸುತ್ತೇನೆ. ಈ ಹೊತ್ತಾರೆಯಲ್ಲಿ ಸ್ವಲ್ಪ ಹೊತ್ತಿಗೆ ಆಯ್ದುಕೊಂಡಂಥ ದೇವರ ವಾಕ್ಯದ ಭಾಗವು ಅದು ಕೀರ್ತನೆಗಳ ಸಂಗ್ರಹ 62ನೇ ಕೀರ್ತನೆ 5ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನನ್ನ ಮನವೇ ದೇವರನ್ನು ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ನನ್ನ ಮನವೇ ದೇವರನ್ನು ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಎಸ್, ಮೈ ಸೋಲ್ ಫೈಂಡ್ ರೆಸ್ಟ್ ಇನ್ ಗಾಡ್, ಮೈ ಹೋಪ್ಸ್ ಕಮ್ ಫ್ರಮ್ ಹಿಮ್. ಈ ವಚನದ ಪ್ರಾಮುಖ್ಯ ಸಂದೇಶವೇನೆಂದರೆ, ದೇವರಲ್ಲಿ ನಿಮ್ಮ ನಂಬಿಕೆ ಮತ್ತು ನಿರೀಕ್ಷೆಯನ್ನು ಇರಿಸಲು ಈ ವಾಕ್ಯ ನಮ್ಮೆಲ್ಲರಿಗೆ ಕರೆ ಕೊಡುತ್ತದೆ. ಕೀರ್ತನೆಗಾರ ತನ್ನ ಆತ್ಮಕ್ಕೆ ತಾಳ್ಮೆಯಿಂದಿರಿ ಮತ್ತು ದೇವರಲ್ಲಿ ಮಾತ್ರ ನಂಬಿಕೆ ಇಡುವಂತೆ ನೀಡಿದ ಆಜ್ಞೆಯಾಗಿದೆ. ದೇವರ ಸನ್ನಿಧಿಯಲ್ಲಿ ನಿಶ್ಚಲವಾದ ಮತ್ತು ಮೌನವಾಗಿ ಉಳಿಯಲು ಆತನು ಭರವಸೆ ಮತ್ತು ಮೋಕ್ಷದ ಮೂಲಕ ಕಾಣಲು ಒಂದು ಜ್ಞಾಪಕವನ್ನು ಮಾಡುತ್ತಾನೆ. ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ ಎಂಬಂಥ ಮಾತು ಭದ್ರತೆ, ಸಹಾಯ, ವಿಮೋಚನೆ, ನಿರೀಕ್ಷೆ ಅದು ಮನುಷ್ಯ ಮಾತ್ರದವರಿಂದಲ್ಲ, ಬದಲಾಗಿ ಯಾಫೆ ಅಥವಾ ದೇವರಿಂದ ಮಾತ್ರ ಸಾಧ್ಯ. ಕ್ಷಣಿಕ ಮಾನವ ಪ್ರಯತ್ನಗಳಿಂದ, ಲೌಕಿಕ ವಸ್ತುಗಳಿಂದ ನೆರವೇರುವುದಿಲ್ಲ ಎಂಬುದನ್ನು ಕೀರ್ತನೆಗಾರನು ಇಲ್ಲಿ ಪ್ರತಿಪಾದಿಸುತ್ತಾನೆ. ದೇವರು ಮಾತ್ರ ನನ್ನ ಬಂಡೆ, ನನ್ನ ಕೋಟೆ, ನನ್ನ ಮೋಕ್ಷ, ನನ್ನ ಆಶ್ರಯವು. ಇದೆಲ್ಲವೂ ದೇವರ ಸ್ವಭಾವವನ್ನು ವಿವರಿಸುವ 4 ರೂಪಕಗಳನ್ನು ಕೀರ್ತನೆಗಾರ ಇಲ್ಲಿ ಬಳಸುತ್ತಾನೆ. ಬಂಡೆ ಮತ್ತು ಕೋಟೆ, ಈ ವಾಕ್ಯವು ದೇವರ ದೃಢತೆ ಹಾಗೂ ಅಜೇಯತೆಯನ್ನು ಒತ್ತಿ ಹೇಳುತ್ತದೆ. ನಂಬಿಕೆಯುಳ್ಳ ವಿಶ್ವಾಸಿಗಳಿಗೆ ದೇವರು ಅಚಲವಾದ ಅಡಿಪಾಯ ಮತ್ತು ಸುರಕ್ಷಿತ. ದೇವರೇ ಸುಭದ್ರ ಸ್ಥಳವನ್ನು ತನ್ನ ಭಕ್ತರಿಗೆ ಒದಗಿಸುತ್ತಾನೆ. ದುರ್ಗ ಮತ್ತು ಆಶ್ರಯ ಎಂಬುದಾಗಿ ಹೇಳುವಾಗ ದೇವರಲ್ಲಿ ನಮ್ಮ ಅಂತಿಮ ವಿಮೋಚನೆ ಉಂಟು, ದೇವರಲ್ಲಿ ನಮಗೆ ಮೋಕ್ಷ ಉಂಟು. ಬದುಕಿನ ಬಿರುಗಾಳಿಗಳಿಂದ ವಿಶ್ರಾಂತಿ ಪಡೆಯಲು ದೇವರಲ್ಲಿ ಮಾತ್ರ ಸುರಕ್ಷಿತ ಸ್ಥಳವಿದೆ ಎಂಬಂಥ ನಂಬಿಕೆಯನ್ನು, ಭರವಸೆಯನ್ನು ಇಲ್ಲಿ ಕೀರ್ತನೆಗಾರ ನಮಗೆ ಕಲಿಸುತ್ತಾನೆ. ಪ್ರೀತಿಯ ದೇವಜನರೇ, ಮಾನವ ವ್ಯವಸ್ಥೆಗಳು, ಶಕ್ತಿಗಳು ವಿಶ್ವಾಸಾರ್ಹವಲ್ಲ. ಆದರೂ ದೇವರು ಶಾಶ್ವತವಾದ, ಸ್ಥಿರವಾದ, ಶಕ್ತಿಯುಳ್ಳ ಕರ್ತನಾಗಿದ್ದಾನೆ. ಆತನಲ್ಲಿ ನಂಬಿಕೆ ಇಡೋಣ. ಆತ ನಮಗೆ ಬಂಡಿಯು ಕೋಟೆಯಾಗಿದ್ದಾನೆ, ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಮಹೋನ್ನತ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಮತ್ತೊಂದು ಹೊಸ ದಿನವನ್ನು ನಮ್ಮ ಬದುಕಿಗೆ ನೀನು ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ. ಸಂಗೀತಗಾರನು ಹಾಡುವಾಗೆ ದೇವರೇ, ನಮ್ಮ ವಿಷಯದಲ್ಲಿ ನೀನು ಮಾಡಿದಂಥ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವೂ ಅಸಂಖ್ಯಾತವೂ ಆಗಿದೆ ಎಂಬುದಾಗಿ ನೀನು ಮಾಡಿದಂಥ ಒಂದೊಂದು ಉಪಕಾರಗಳನ್ನು ನಾವು ನೆನೆದು ಈ ಒತ್ತಾರೆಯಲ್ಲಿ ನಿನಗೆ ಅಡ್ಡಬಿದ್ದು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ದೇವರೇ, ಇಡೀ ರಾತ್ರಿ ನಮ್ಮ ಪ್ರಾಣ ಆತ್ಮವನ್ನು ಸುಭದ್ರವಾಗಿ ನೀನು ಕಾಪಾಡಿದೆ. ಈ ಹೊಸ ಮುಂಜಾವನ್ನು ನೋಡಲು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ದೇವಾ, ಇಂದಿನ ಎಲ್ಲ ನಮ್ಮ ಪ್ರಯಾಣಗಳಲ್ಲಿ, ಜವಾಬ್ದಾರಿಗಳಲ್ಲಿ, ಕುಟುಂಬದ ಬದುಕಿನಲ್ಲಿ, ಮಕ್ಕಳ ಪರಿಪಾಲನೆಯಲ್ಲಿ, ಹೋಗುವಾಗ ಬರುವಾಗ ನಿನ್ನ ಸಹಾಯ ಕರುಣೆಯನ್ನು ನಾವು ಬೇಡುತ್ತೇವೆ. ನಿನ್ನನ್ನು ಆತುಕೊಂಡು ನಾವು ಜೀವಿಸಲು ನಮಗೆ ಕೃಪೆ ನೀಡು ಸ್ವಾಮಿ. ಈ ಲೋಕದಲ್ಲಿ ನಿನಗೆ ಸಾಕ್ಷಿಯುತ ಜೀವನವನ್ನು ಮಾಡಲು ನಮ್ಮನ್ನೆಲ್ಲ ಬಲಪಡಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಆಮೇನ್.